ಹೊಂದಿಸ್ಕೊಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇರವ ಮದ್ಭಕ್ತ ಎತ್ರ ಗಾಯತ್ರಿ ತತ್ರ ತಿಷ್ಠಾಮಿ ನಾರದ ಅಂತ ಶ್ರೀಕೃಷ್ಣ ಪರಮಾತ್ಮ ಒಂದ್ಸಲ ಹೇಳ್ತಾರೆ. ಅಂದರೆ ಎಲ್ಲ ಮತ ಪಂಥ ಜಿಜ್ಞಾಸೆ ತರ್ಕ ಎಲ್ಲವನ್ನ ಮೀರಿದ್ದು ಒಂದು ಕಲೆ. ಅಂಥ ಕಲಾವಿದರ ಹೃದಯದಲ್ಲಿ ನಾನು ಇರ್ತೀನಿ ಅಂತ ಕೃಷ್ಣ ಹೇಳ್ತೀನಿ. ಬೇರೆ ಯಾವ ರೀತಿಯಲ್ಲಿ ಕೃಷ್ಣನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆತ ಭಾವಜ. ನಮ್ಮ ಬುದ್ಧಿವಂತಿಕೆಯ ಹಿರಿಮೆ ಗರಿಮೆ ಆ ಪ್ರತಿಷ್ಠೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಭಾವನೆಯಿಂದ ಅವನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟೆ. ಅಂಥವ್ರಿಗೆ ಕೃಷ್ಣ ಸಿಗ್ತಾನೆ ಹೊರತು ಆ ತರ್ಕ ಜಿಜ್ಞಾಸೆಯ ಎಷ್ಟೆಷ್ಟೋ ಗ್ರಂಥಗಳು ಸಾವಿರಾರು ಕಾಲದಿಂದ ತಪಸ್ಸು ಮಾಡ್ತಾ ಇದ್ದವಂಥವ್ರು ಬೇಕಾದಷ್ಟು ಜನ ಇತ್ತು. ಎಲ್ಲ ಬಿಟ್ಟು ಆ ಅರ್ಜುನನಿಗೆ ಯಾಕೆ ಆತ ದಿವ್ಯವಾದ ಜ್ಞಾನವನ್ನು ಕೊಟ್ಟ ಅಂತಂದರೆ ಸರೆಂಡ್ರಿಂಗ್, ಆ ಸಮರ್ಪಣಾ ಭಾವ ಅಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಅಂದರೆ ವೇದಗಳ ಸಾರ. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರಾಮಾಯಣ ಮಹಾಭಾರತ ಅನ್ನೋದು ಸಮಸ್ತ ವೇದ ಉಪನಿಷತ್ತು ವೇದಾಂತ ಎಲ್ಲ ತತ್ವಗಳ ಸಾರ. ಸನಾತನ ಧರ್ಮದ ಎರಡು ಕಣ್ಣುಗಳು. ಸೂರ್ಯ ಚಂದ್ರರಿರೋ ತನಕನೂ ಅದಿರುತ್ತೆ ಅಂತ ಯಾಕೆ ಹೇಳಿದ್ರು? ಯಾಕೆಂದರೆ ಅಷ್ಟು ಸಿಲಬಸ್ಸಲ್ಲಿದೆ. ನಾವು ಎಷ್ಟೋ ಜನ್ಮ ಸೂರ್ಯ ಚಂದ್ರರಿರೋ ತನಕನೂ ಜನ್ಮಗಳನ್ನು ಎತ್ಕೊಂಡು ಕಲಿತರೂ ಮುಗಿದೇ ಇರೋಷ್ಟು ಗ್ರಾಸ ಆಗಿದೆ. ಯಾಕೆಂದರೆ ಅಲ್ಲಿ ಬರೋ ಪ್ರತಿಯೊಂದು ಪಾತ್ರಗಳು ನಮ್ಮ ಪ್ರತಿಯೊಬ್ಬರ ಒಳಗಡೆನೂ ಇರುತ್ತೆ. ಯಾರೋ ಒಬ್ಬ ಹೀರೋ ಜೊತೆ ನಮ್ಮನ್ನು ರಿಲೇಟ್ ಆಗಿ ಮಾಡ್ಕೊಂಡ್ಬಿಟ್ಟು ನಾವು ಗ್ರೇಟ್ ಅಂದ್ಕೊಳ್ಳೋದಲ್ಲ. ಪ್ರಾಮಾಣಿಕವಾಗಿ ನೋಡಿದಾಗ ಅಲ್ಲಿರೋ ಪ್ರತಿಯೊಂದು ಪಾತ್ರವೂ ಆ ಗುಣಗಳೂ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ಗುರುತಿಸ್ಕೊಂಡು ಯಾವುದನ್ನು ನಾವು ಮುನ್ನೆಲೆಗೆ ತರಬೇಕು, ಯಾವುದನ್ನು ಹಿನ್ನೆಲೆಗೆ ಕಳಿಸ್ಬೇಕು ಅನ್ನೋದನ್ನು ಕಲಿಸೋದಕ್ಕೋಸ್ಕರ, ಆ ಪಕ್ವತೆಯನ್ನು ಆ ವ್ಯಕ್ತಿಗಳಲ್ಲಿ ತುಂಬೋದಕ್ಕೋಸ್ಕರ ರಾಮಾಯಣ ಮಹಾಭಾರತ ಸೂರ್ಯಚಂದ್ರ ಇರೋ ತನಕನೂ ಇರುತ್ತೆ. ಆ ದುರ್ಯೋಧನನ ಪಾತ್ರ ತಗೊಳ್ಳೋಣ. ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಲಿಂದ ಅವನು ಏನು ಮಾಡ್ತಿದ್ದ, ಶಕುನಿ ಜೊತೆ ಸಹವಾಸ ಒಂದು. ಅವನಿಗೆ ಈ ತಲೆಯಲ್ಲಿ ಇದ್ದಿದ್ದೆಲ್ಲ ಒಂದೇ, ಇಂಥ ಬುದ್ಧಿವಂತ ನನ್ನ ಜೊತೆ ಇರೋವಾಗ ಭೂಮಂಡಲವನ್ನು ಆಕ್ರಮಿಸ್ಕೊಳ್ಳೋದು ನನಗೇನಂತ ಕಷ್ಟ ಆಗುತ್ತೆ. ಆ ಅತಿಯಾದ ಆತ್ಮವಿಶ್ವಾಸ ಅವನಲ್ಲಿ ಮದವನ್ನು ತುಂಬಿ ಬೆಳೆಸಿತ್ತು. ಎಲ್ಲಿ ತನಕ ಅಂದರೆ ಕೃಷ್ಣನ ಪ್ರವೇಶ ಆಗೋ ತನಕ. ಕೃಷ್ಣನ ಪ್ರವೇಶ ಆದ ತಕ್ಷಣ ಹಂತ ಹಂತವಾಗಿ ಅವನ ಅಹಂಕಾರಕ್ಕೆ ಪೆಟ್ಟು ಬೀಳ್ತಾ ಬಂತು. ಇನ್ನು ಭಗವದ್ಗೀತೆಯ ಆ ವಿಶ್ವರೂಪ ದರ್ಶನದ ಆ ಪ್ರಸಂಗವನ್ನು ನೋಡೋಣ. ಕೃಷ್ಣನ ಸಾರ ಸರ್ವಸ್ವವನ್ನು ಒಂದು 2 ಧ್ಯಾನ ಶ್ಲೋಕಗಳಲ್ಲಿ ಹೇಳ್ಬಿಡ್ತೀನಿ. ಆಡಿಸಿದಲ್ಲಿ ಮಕ್ಕಳು, ಪೂಜಿಸಿದಲ್ಲಿ ದೇವರು. ಅದನ್ನು ಕೃಷ್ಣ ಅಂದರೆ ಉಲ್ಲಾಸ, ಉತ್ಸಾಹ, ಸ್ಫೂರ್ತಿ. ಅವನಿರೋ ಕಡೆ ಸದಾ ವಿಜಯ. ಎಂಥ ಸಮಸ್ಯೆಗಳನ್ನಾದರೂ ಸವಾಲುಗಳನ್ನಾದರೂ ತುಂಬ ಈಸಿಯಾಗಿ ಆಟ ಆಡ್ದಂಗೆ ಹೇಗೆ ತಗೊಂಡು ಹೋಗಬೇಕು ಅನ್ನೋದನ್ನು ನಮ್ಗೆ ತೋರಿಸ್ಕೊಟ್ಟಿದ್ದು ಶ್ರೀಕೃಷ್ಣ. ಆ ಕೃಷ್ಣ ತನ್ನನ್ನು ತಾನು ಹೇಳ್ಕೊಳ್ಳೋದು ಹೇಗೆ ಅಂತಂದರೆ, ಹೃದಯ ಕಮಲ ಮಧ್ಯೆ ದೀಪವದ್ವೇದಸಾರಂ ಪ್ರಣವಮಯ ಮತರ್ಕ್ಯಂ ಯೋಗಿಭಿರ್ಧ್ಯಾನಗಮ್ಯಂ ಹರಿಗುರು ಶಿವಯೋಗಂ ಸರ್ವಭೂತಸ್ಥಮೇಕಂ ಸಕೃದಪಿ ಶಿರಸಾ ಮಾಂ ಧ್ಯಾಯತೆ ಯಃ ಸಮುಕ್ತಃ. ಇನ್ನೇನು ಕಷ್ಟಪಡಬೇಡ್ರಿ, ಎಲ್ಲರೊಳಗಡೆನೂ ನಾನೇ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ನನ್ನ ಒಂದ್ಸಲ ಪ್ರೀತಿಯಿಂದ ಜ್ಞಾಪಿಸ್ಕೊಳ್ಳಿ, ನೀವು ಮುಕ್ತರಾಗಿ ಹೋಗ್ತೀರಿ. ಇದಕ್ಕಿಂತ ಸುಲಭದ ಸೊಲ್ಯೂಷನ್ ನಾವು ಎಲ್ಲಾದರೂ ಸಿಕ್ಕೋದಕ್ಕೆ ಸಾಧ್ಯನಾ? ಯಾವ ಕಾಲಘಟ್ಟದಲ್ಲೂ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಮೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಇದೊಂದು ಶ್ಲೋಕದಲ್ಲಿ ಇಡೀ ವಿಶ್ವರೂಪ ದರ್ಶನ ನಾವು ಕಾಣ್ಬೋದು. ಹೇಗೆಪ್ಪ ಅಂತಂದರೆ, ಅಖಂಡ ಮಂಡಲಾಕಾರ, ಈ ಇಡೀ ಬ್ರಹ್ಮಾಂಡ ಅನ್ನೋದು ಒಂದು ಗೋಳವಾಗಿದೆ. ಅದನ್ನು ಸೈನ್ಸ್ ಒಪ್ಪುತ್ತೆ. ಅಖಂಡವಾಗಿದೆ. ಈ ಯೂನಿವರ್ಸು ಭಿನ್ನ ಭಿನ್ನವಾಗಿಲ್ಲ, ಒಂದೇ ಒಂದು ಸಮಷ್ಟಿಯಾಗಿ ವ್ಯಾಪ್ತಂ, ಆ ಸರ್ವಸ್ವವನ್ನು ವ್ಯಾಪಿಸಿಕೊಂಡಿರೋದು ಯಾರೋ ಆ ಭಗವತ್ತತೆ, ಆ ದಿವ್ಯತೆ. ಅದನ್ನು ಯಾವ ಹೆಸರಲ್ಲಿ ಬೇಕಾದರೂ ನಿಮ್ಮ ಮನಸ್ಸಿಗೆ ಪ್ರೀತಿ ಬರುವಂಥ ಯಾವ ಹೆಸರಲ್ಲಾದರೂ ಕರೀರಿ, ಅದು ಆ ದಿವ್ಯತೆಗೆ ಸಲ್ಲುತ್ತೆ ಅಲ್ವಾ? ಆ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ, ಯಾರಿಂದ ಅದು ದರ್ಶಿಸಲ್ಪಟ್ಟು? ಆ ಗುರುವಿನಿಂದ, ಆ ಗೀತಾಚಾರ್ಯನಿಂದ, ಆ ಯೋಗಾಚಾರ್ಯನಿಂದ, ಆ ಜಗದ್ಗುರುವಿನಿಂದ ದರ್ಶಿಸಲ್ಪಡ್ತು. ಯಾವುದು ದರ್ಶಿಸಲ್ಪಟ್ಟಿತ್ತು ಅಲ್ಲಿ? ಸ್ವಯಂ, ಸ್ವಸ್ವರೂಪ. ಆ ಗುರು ಯಾರು ನಾನು ಅಂತ ಅಂದ್ಕೊಳ್ತು, ಆ ಪರಬ್ರಹ್ಮ ವಸ್ತು, ಆ ದಿವ್ಯತೆ, ಆ ಭಗವತ್ತತೆ, ಅದೇ ವಿಶ್ವದೆಲ್ಲೆಡೆ ವ್ಯಾಪ್ತವಾಗಿರೋದನ್ನು ಆ
ಭಗವಂತ ತೋರಿಸ್ಕೊಟ್ಟ. ಅಂದರೆ ಅಲ್ಲಿ ಗುರು ಗುರಿ ಎರಡೂ ಅಲ್ಲೇ ಇದೆ. ಇದನ್ನೇ ಅಭೇದ ಅಂತ ಹೇಳೋದಲ್ವಾ. ಅದ್ವೈತ ಅಂದರೆ ಇದೇ ಅಲ್ವಾ. ಇಲ್ಲಿ ಎರಡು ಅನ್ನೋದು ಎಲ್ಲಿದೆ? ಎಲ್ಲವೂ ಒಂದೇ ಅಲ್ವಾ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಂಥ ಯೋಗಾಚಾರ್ಯನ ಜಯಂತಿ ಇವತ್ತು ಅಂತಂದರೆ ನಾವು ಕಲಿಯೋದು, ಒಬ್ಬ ಸ್ಟೂಡೆಂಟಾಗಿ, ಒಬ್ಬ ಭಕ್ತರಾಗಿ, ಆರಾಧಕರಾಗಿ ನಾವು ಎಷ್ಟು ಮಜಲುಗಳಲ್ಲಿ, ಎಷ್ಟು ಮುಖಗಳಲ್ಲಿ ಅವರನ್ನು ಕಂಡುಕೊಳ್ತಾ ಹೋಗ್ತೀವಿ. ಒಂದು ಮೀನಿತ್ತಂತೆ ಸಮುದ್ರದಲ್ಲಿ. ಅದು ತನ್ನ ತಾಯಿಯನ್ನು ಕೇಳ್ತಂತೆ. ಅದಕ್ಕೆಲ್ಲೋ ಒಂದು ಡೌಟ್ ಬಂದ್ಬಿಟ್ಟಿದೆ. ಅಮ್ಮ, ಸಮುದ್ರ ಅಂದರೆ ಇಲ್ಲಿ. ಅಮ್ಮ ಹೇಳ್ತಂತೆ, ನೀನಿದೆಯಲ್ಲ ಅದೇ ಸಮುದ್ರ. ಇಲ್ಲ ಇಲ್ಲ, ನಾನು ನೋಡ್ಬೇಕದು. ಎಷ್ಟು ದೊಡ್ಡದಿರುತ್ತದು? ಇಷ್ಟು ದೊಡ್ಡದ? ಅಲ್ಲಿಂದ ಇಲ್ಲಿ ತನಕ ಓಡಾಡ್ತದೆ. ಇಲ್ಲಪ್ಪ, ಇನ್ನೂ ತುಂಬ ದೊಡ್ಡದು. ಅಷ್ಟು ದೂರ ಕಣ್ಣಿಂದ ತೋರಿಸ್ತಂತೆ. ಇನ್ನೂ ದೊಡ್ಡದಪ್ಪ, ನಾನು ನೋಡ್ಬೇಕದು. ಹೇಗೆ ನೋಡ್ತೀಯಾ? ನೋಡೋಕ್ಕಾಗಲ್ಲ. ಇಲ್ಲ ಇಲ್ಲ, ನಾನು ನೋಡಲೇಬೇಕು. ಈಗ ಯೋಚನೆ ಮಾಡಿ, ಅದು ನೋಡಬೇಕು ಅಂದರೆ ಏನು ಮಾಡಬೇಕು? ಆ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು. ಎಲ್ಲಿ ತನಕ ನೋಡೋಕ್ಕೆ ಸಾಧ್ಯ? ಸೆನ್ಸ್ ಆರ್ಗನ್ಸ್ ಆಲ್ವೇಸ್ ಡಿಸೀವ್ ಅಸ್, ದೇ ನೆವರ್ ಸ್ಯಾಟಿಸ್ಫೈ ಅಸ್. ನಾವು ಇಂದ್ರಿಯಗಳಿಂದ ಎಷ್ಟನ್ನು ಗ್ರಹಿಸೋಕ್ಕೆ ಸಾಧ್ಯ? ಇಟ್ಸ್ ಬಿಯಾಂಡ್. ನೋಡೋಕ್ಕೆ ಹೋದರೆ ತನ್ನ ಅಸ್ತಿತ್ವವನ್ನು ತಾನು ಕಳ್ಕೋಬೇಕಾಗತ್ತೆ. ಯಾರು ನೋಡೋದು? ಯಾವುದನ್ನು ನೋಡೋದು? ಹೇಗೆ ನೋಡೋದು? ಇಲ್ಲ. ಸೊ ನಾವು ಅದರೊಳಗಡೆನೇ ಇದ್ದೀವಿ, ಅದು ನಮ್ಮೊಳಗಡೆನೇ ಇದೆ, ಸರ್ವವ್ಯಾಪ್ತವಾಗಿದೆ. ಆ ಭಗವತ್ತತೆಯನ್ನು ಒಂದು ಅಬ್ಸ್ಟ್ರಾಕ್ಟ್ ಆಗಿರುವಂಥದ್ದು ಒಂದು ಫಾರ್ಮ್ ತಗೊಂಡು ಬಂದು ನಮಗೆ ಅದನ್ನು ಹೇಳಿಕೊಟ್ಟಿದ್ದು ಆ ಶ್ರೀಕೃಷ್ಣ. ರಾಮ ಅನ್ನೋನು ತ್ಯಾಗರಾಜ. ಅವನು ಜೀವನನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ತಾನೆ. ಇಲ್ಲಿರೋ ರೀತಿ, ನೀತಿ, ಸಂಪ್ರದಾಯ, ಪದ್ಧತಿ, ಆಚರಣೆ, ನಂಬಿಕೆ ಏನೆಲ್ಲ ಇದೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ತಾನೆ. ಪ್ರತಿಯಾಗಿ ಏನೇನೋ ನಿರೀಕ್ಷಿಸಲ್ಲ. ಆದರೆ ಕೃಷ್ಣ ಹಿ ಈಸ್ ರೆವಲ್ಯೂಷನರಿ. ಅವನು ಯಾವುದನ್ನು ಹಾಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಅವ್ನು ಬಂದಿರೋ ಉದ್ದೇಶನೇ ಜನರಿಗೆ ದಾರಿ ತೋರಿಸೋದು. ಕಾಲಾಂತರದಿಂದ ಕಲೆಕ್ಟ್ ಆಗಿರೋ ಆ ಸಿಲ್ಟ್ ಇರುತ್ತಲ್ಲ, ಅದನ್ನೆಲ್ಲ ಜಾಡಿಸೋದು, ಕ್ಲೀನ್ ಮಾಡೋದು ಅವನ ಕೆಲಸ. ಅವನು ಮಾಡೋದನ್ನು ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತಾರೆ ಉಪನಿಷತ್ತು. ಏನು ಹಾಗಂದ್ರೆ ಈಶನ ಆವಾಸ ಈ ಸರ್ವಭೂ. ಇದರಲ್ಲಿ ಯಾವುದಾದ್ರೂ ಒಂದು ಸಮುದಾಯಕ್ಕೆ ಅಥವಾ ಒಂದು ದೇಶದವರಿಗೆ ಅಥವಾ ಒಂದು ಜನಾಂಗಕ್ಕೆ ಅಂತ ಏನಾದರೂ ಇದೆಯಾ? ಕಂಡೀಷನ್ಸ್ ಅಪ್ಲೈಯಾ? ನಥಿಂಗ್. ಈಶಾವಾಸ್ಯಮಿದಂ ಸರ್ವ. ಮುಗ್ದೋಯ್ತಲ್ಲಿ. ಅಲ್ಲಿ ನೀವು ಇನ್ನೇನಾದರೂ ಪಾರ್ಟಿ ಕಟ್ಕೊಳ್ಳಿ, ಗುದ್ದಾಡ್ಕೊಳ್ಳಿ, ನಂದು ಸರಿ, ನಿಂದು ತಪ್ಪು, ನಾನು ಮೇಲೆ ನೀವು 1000 ಹೇಳ್ಕೊಳ್ಳಿ, ಈಶಾವಾಸ್ಯಮಿದಂ ಸರ್ವ. ಒಂದು ಫಾರ್ಮುಲಾದಲ್ಲಿ ಇಡೀ ಮ್ಯಾಥ್ಸು, ಇಡೀ ಸೈನ್ಸು ಹೇಗೆ ಅಡಕವಾಗಿರುತ್ತೋ ಹಾಗೆ ಒಂದು ಇದರಲ್ಲಿ ಸ್ಫೂರ್ತಿ ಸನಾತನ ಧರ್ಮ, ಅದರ ಆಳ ತಿರುಳು ಎಲ್ಲವೂ ಅದರಲ್ಲೇ ಇದೆ. ಇಷ್ಟನ್ನು ನಾವು ನಂಬಿಕೆ ಇಟ್ಕೊಂಡು ನಡ್ಕೊಂಡ್ರೆ ಇನ್ನು ಸನಾತನ ಧರ್ಮವನ್ನು, ಈ ಭೂಮಿಯನ್ನು, ಈ ದೇಶವನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಈಶಾವಾಸ್ಯಂ ಅನ್ನೋದ್ರಲ್ಲಿ ಈಶಂ ಅಂತ ತಗೊಳ್ಳಿ. ಏನಪ್ಪ ಸ್ಪೆಲ್ಲಿಂಗು? ESHAM, ಈಶಂ. ಆ ಹೆಚ್ಚಲ್ಲಿ ಮಧ್ಯೆ ಬರೋದದೇ. ಹೆಚ್ಚು ಅನ್ನೋದ್ರಲ್ಲಿ ಆ ಕೊಂಬನ್ನು, ಆ ಬಾಲನ ತೆಗೆದುಬಿಟ್ರೆ, ಕೊಂಬು ಅಂದರೆ ಹೀಗಿರುತ್ತೆ, ಇದು ಬಾಲ. ಆ ಬಾಲ ಅನ್ನೋದು ಒಂದು ನಮ್ರತೆ, ಆ ಧರ್ಮಕ್ಕೆ ಇರುವಂಥ ಒಂದು ನಮ್ರತೆ. ಆ ಬಾಲವನ್ನು ತೆಗೆದುಬಿಟ್ರೆ ಏನಾಗುತ್ತೆ? ESLAM. ಆ ತಪ್ಪು ತಿಳುವಳಿಕೆಯಿಂದ ಅದು ಏನೋ ಒಂದು ತೆಗೆದ್ವಲ್ಲ, ವಿನಮ್ರತೆಯಿಂದ, ಅದರಿಂದ ಅಹಿಂಸೆ ತಾಂಡವಾಡ್ತಾ ಇರೋದು ಈ ಪ್ರಪಂಚದಲ್ಲಿ. ಅದನ್ನು ಸೇರಿಸಿದ್ರೆ ಸರ್ವಂ ಈಶಾವಾಸ್ಯಂ. ಮತ್ತೆ ಮಾಮೂಲಿ ನಮ್ಮ ಮೂಲಕ್ಕೆ ಬರ್ತೀವಿ. ಆ ವಿನಮ್ರತೆ ಹೋದಾಗ ನಾನು ಅನ್ನೋದು ದೊಡ್ಡದಾಗಿ ಕೂತ್ಕೊಳ್ಳುತ್ತೆ. ಆತ್ಮನಾಶ, ಸತ್ಯನಾಶ, ಸರ್ವನಾಶ. ಆ ಧರ್ಮ ಅನ್ನೋದು ನಮಗೆ ಒಂದು ಡಿಸಿಪ್ಲಿನನ್ನು ಕೊಡುತ್ತೆ. ನಾವು ಪ್ರಪಂಚದ ಒಂದು ಭಾಗ ಅಷ್ಟೇ, ನಾನೇ ಪ್ರಪಂಚ ಅಲ್ಲ. ಆ ವಿನಮ್ರತೆ ನನಗಿದ್ದಾಗ ನಾನು ಯಾರನ್ನು ದ್ವೇಷಿಸೋಕ್ಕೆ ಸಾಧ್ಯ ಆಗುತ್ತೆ? ಎಲ್ಲರೊಳಗಡೆನೂ ನನ್ನನ್ನೇ ನಾನು ಕಾಣ್ತೀನಿ. ಅವ್ರ ಹತ್ರ ನನಗೆ ಅಳು ಬರುತ್ತೆ, ಅವ್ರ ಹತ್ರ ನನಗೆ ನಗು ಬರುತ್ತೆ, ಸಂತೋಷ ಆಗುತ್ತೆ. ಆ ಥರ ಬಂದ ಮೇಲೆ ಇದು ನಮ್ಮ ಶಿಕ್ಷಣದ ಭಾಗ ಆಗಬೇಕು, ನಮ್ಮ ಸಾಹಿತ್ಯದ ಪರಿಕರ ಆಗಬೇಕು, ನಮ್ಮ ಆಚರಣೆಗಳ ಸಂದೇಶ ಆಗಬೇಕು, ಕೊಂಡಾಟ ಆಗಬೇಕು. ಆವಾಗ ಇದು ವಿಶ್ವ ಸಂಸ್ಕೃತಿ ಆಗುತ್ತೆ. ಸನಾತನ ಸಂಸ್ಕೃತಿ ಅನ್ನೋದು ಒಂದು ದೇಶ, ಭಾಷೆ ಇದಕ್ಕೆಲ್ಲ ಸೀಮಿತ. ಇದು ವಿಶ್ವ ಸಂಸ್ಕೃತಿ. ಇದಕ್ಕೆ ಇನ್ನೂ ಒಂದು ಸಾಕ್ಷಿ ಏನು, ಇದನ್ನು ಕನ್ಫರ್ಮ್ ಮಾಡೋದಕ್ಕೆ, ಜಸ್ಟಿಫೈ ಮಾಡೋದಕ್ಕೆ ಅಂತಂದರೆ, ಇಡೀ ಭಗವದ್ಗೀತೆ 18 ಅಧ್ಯಾಯದಲ್ಲಿ ಎಲ್ಲಾದರೂ ನಾವು
ಭಾರತ ಅಂತ ಸಂಬೋಧನೆ ಮಾಡ್ತಾನೆ ಕೃಷ್ಣ. ಯಾರು ಭಾರತ ಅಂದರೆ ಅರ್ಜುನ, ಭರತ ಸಂತಾನದವರೆಲ್ಲರೂ ಭಾರತ ಆ ಥರ ಸಂಬೋಧನೆ ಮಾಡ್ತಾನೆ. ಆದರೆ 18 ಅಧ್ಯಾಯದಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಇಂಥವ್ರಿಗೆ ಮಾತ್ರ, ಇಂಥವ್ರಿಗಲ್ಲ ಅಂತ ಏನಾದರೂ ಇದೆಯಾ? ಎಲ್ಲಾದರೂ 18 ಅಧ್ಯಾಯದಲ್ಲಿ ಬಂದಿದ್ರೆ ಸಾಧ್ಯನೇ ಇಲ್ಲ. ಆ ಥರ ಇದ್ದರೆ ಸಂಕುಚಿತತೆ, ಸೀಮಿತತೆ, ಕಂಡೀಷನ್ಸ್ ಅಪ್ಲೈ ಅಂತಿದ್ರೆ ಅದು ಭಗವತ್ತತೆ ಆಗೋದೇ ಇಲ್ಲ. ಹೌದಲ್ವಾ? ಈ ಚಿಂತನೆಗಳನ್ನು ನಮ್ಮಲ್ಲಿ ಉದ್ದೀಪನಗೊಳಿಸೋದು ಇಂತಹ ಆಚರಣೆಗಳ ಉದ್ದೇಶ ಅಲ್ವಾ? ಒಂದು ಸುಭಾಷಿತ ಇದೆ, ಅಜವತ್ ಚರ್ವಣಂ ಕುರ್ಯಾತ್ ಗಜವತ್ ಸ್ನಾನಮಾಚರಿ, ಶುಕವತ್ ಭಾಷಣಂ ಕುರ್ಯಾತ್ ಬಕವತ್ ಧ್ಯಾನಮಾಚರಿ. ಆ ಧ್ಯಾನ ಮಾಡೋದಕ್ಕಾಗಲಿ, ಒಂದು ಭಾಷಣ ಮಾಡೋದಕ್ಕಾಗಲಿ, ಒಂದು ಎಷ್ಟು ಸಮೃದ್ಧವಾಗಿ ನಾವು ಆಲೋಚನೆ ಮಾಡಬೇಕು ಅನ್ನೋದಕ್ಕಾಗಲಿ ಮನುಷ್ಯನ ಯಾರು ಉದಾಹರಣೆನೇ ತಗೊಳ್ಳೋದಿಲ್ಲ. ಯಾಕೆ? ಎಂಥ ಸುಭಾಷಿತಕಾರರನ್ನು ನೋಡಿದ್ರು, ಆ ಪಂಚತಂತ್ರದನ್ನು ನೋಡಿದ್ರು, ಆ ಮನುಷ್ಯನಿಗಿಂತ ಮಿಕ್ಕಿದೆಲ್ಲವೂ ಗರಿಯಸಿ, ಎಲ್ಲವೂ ಗ್ರೇಟ್. ಯಾಕೆ ಮನುಷ್ಯನ ಯಾವುದಕ್ಕೂ ನೀನಾರಿಗಾದೆಯೋ ಎಲೆ ಮಾನವ ಅಂತಾನೆ ಆಗ್ಬಿಟ್ನಲ್ಲ. ಎಷ್ಟು ರಾಮಂದ್ರು ಬಂದ್ರೇನು, ಎಷ್ಟು ಕೃಷ್ಣಂದ್ರು ಬಂದ್ರೇನು ಅಲ್ವಾ? ಯಾಕೆ ಹಿಂಗಾಗುತ್ತೆ? ಯೋಚನೆ ಮಾಡಿ. ಈಗ ಆ ಒಗ್ಗಟ್ಟು, ಒಮ್ಮನಸ್ಸು ಎಲ್ಲವೂ ನಮಗೆ ಗೊತ್ತು. ನಮ್ಮ ಗುರಿನೂ ಅದೇನೆ, ಅದನ್ನು ಸಾಧಿಸಬೇಕು. ಅದ್ರ ಮೂಲಕನೇ ಕುಟುಂಬ, ವ್ಯಕ್ತಿ, ಕುಟುಂಬ, ಸಮಾಜ, ರಾಷ್ಟ್ರ, ವಿಶ್ವದ ನಿರ್ಮಾಣ ಸಾಧ್ಯ ಅನ್ನೋದು ನಮ್ಗೆ ಗೊತ್ತು. ಆದರೆ ಹೌ ಟು ಅಟೈನ್ ದಟ್ ಕ್ಲಾರಿಟಿ? ಸುಮ್ಮನೆ ನಾವು ಒಪ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಅದು ಒಳ್ಳೆಯದೇನೆ, ನಾವು ಕನ್ವಿನ್ಸ್ ಆಗ, ಅನ್ಲೆಸ್ ವಿ ಕನ್ವಿನ್ಸ್ ಅವರ್ ಸರ್ವಿಸ್ ವಿ ಕಾಂಟ್ ಜಸ್ಟ್ ಅಕ್ಸೆಪ್ಟ್ ಆರ್ ಅಗ್ರಿ ಎನಿಥಿಂಗ್. ಹೀಗೆ ಅದನ್ನು ಒಪ್ಕೊಳ್ಳೋದು. ಒಮ್ಮತ ಅಂತ ನೀವು ಹೇಳಿಬಿಟ್ರೆ ಅದು ಹೆಂಗ್ರಿ ಆ ಪಾಯಿಂಟಿಗೆ ಬರೋದು? ಭಿನ್ನಮತ ಇದೆ ಬೇಕಾದಷ್ಟು. ಇಲ್ಲ, ಭಿನ್ನಮತ ಅನ್ನೋದು ಅದೊಂದು ಮಿಥ್ಯೆ, ಅದನ್ನೇ ಮಿಥ್ಯೆ ಅಂತ ಕರೆಯೋದು. ಒಮ್ಮತ ಅನ್ನೋದು ಸತ್ಯ. ಹೇಗೆ ಇದನ್ನು ಪ್ರೂವ್ ಮಾಡ್ಬೋದು ಅಂದರೆ, ಈಗ ಷೋಡಶೋಪಚಾರ ಪೂಜೆ ಮಾಡ್ತೀವಿ ಭಗವಂತನಿಗೆ, ಅದರಲ್ಲಿ ಆವಾಹನೆ ಅಂತ ಮಾಡ್ತೀವಿ. ಆವಾಹನೆನ ಜಡ ಒಂದು ಮೂರ್ತಿ, ಕಲಶ ಏನೋ ಇಟ್ಕೊಂಡಿರ್ತೀವಲ್ವ, ಏನಂತ ಮಂತ್ರದ ಮೂಲಕ ಆವಾಹನೆ ಮಾಡ್ತೀವಿ ಅಂದರೆ, ಉಚ್ಛ್ವಾಸ ನಿಶ್ವಾಸ ರೂಪೇಣ ಸೂರ್ಯಮಂಡಲಾತ್ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಅಸ್ಮಿನ್ ಕಲಶೆ ಸುಖಂ ಚಿರಂ ತಿಷ್ಠಂತು ಸ್ವಾಹ. ಅಂದರೆ ಏನಲ್ಲಿಗೆ, ನನ್ನೊಳಗೆ, ನನ್ನ ಉಸಿರೊಳಗೆ ಬೆರೆತಿರೋವಂಥ ಆ ಸೂರ್ಯಮಂಡಲವನ್ನು ವ್ಯಾಪಿಸಿರೋವಂಥ ಆ ದಿವ್ಯತೆ ಇದರ ಮೂಲಕ ಹೊರಬಂದು ಅಲ್ಲಿ ಇದ್ದು ನನ್ನ ಸಮರ್ಪಣೆಯನ್ನು ಸ್ವೀಕರಿಸಿ ಹರಸಲಿ ಎಲ್ಲರೂ ಅಂತ ಕೇಳ್ಕೊಳ್ಳುವಂಥ ಒಂದು ಆತ್ಮೀಯವಾದಂಥ ಆವಾಹನೆ. ಇಲ್ಲಿ ಭೇದ ಅನ್ನೋದೆಲ್ಲಿ, ಎಲ್ಲಿಂದ ಕರ್ಕೊಂಡ್ಬಂದು ಆ ಪ್ರಾಣನ ಕೂರಿಸೋದು? ಇಷ್ಟೊಂದು ತಿಳ್ಕೊಂಡ್ರೆ ನಮ್ಗೆ ಸಾಕಾಗಲ್ಲ. ಇಲ್ಲಿ ಭೇದ ಅನ್ನೋದು ಎಲ್ಲೂ ಏನೂ ಕಾಣಿಸೋಲ್ಲ, ಎಲ್ಲವೂ ಅಭೇದ, ಎಲ್ಲವೂ ಸಂಪೂರ್ಣವಾಗಿದೆ. ಎಲ್ಲೂ ಜಿಜ್ಞಾಸೆಗೆ ತರ್ಕಕ್ಕೆ ಕಾರಣ ಇಲ್ಲ. ಇಲ್ಲಿ ಎಲ್ಲರೂ ತಿಳಿದವರೇ ಆಗಿದೆಯಾ? ಇಲ್ಲಿ ಹೆಚ್ಚು ನಾನು ಮಾತಾಡಬೇಕಾದ ಅಗತ್ಯ ಇಲ್ಲ. ಅಥವಾ ಇಲ್ಲಿ ಮಾತಾಡ್ಕೊಂಡು ಹೋದರೆ ಕೃಷ್ಣನಂಥ ಸಬ್ಜೆಕ್ಟು ಟಾಪಿಕ್ ಇಟ್ಕೊಂಡ್ಬಿಟ್ರೆ ಎಷ್ಟು ದಿವಸ ಬೇಕಾದರೂ ಮಾತಾಡ್ತಾ ಇರ್ಬೋದು. ಅದು ನೆವರ್ ಎಂಡಿಂಗ್. ಎಷ್ಟು ಮಾತಾಡ್ತೀವೋ, ಎಷ್ಟೋ ಒಂದು ಚಿಂತನೆ ಮಾಡ್ತೀವೋ, ಅಷ್ಟು ಕಾಲ ನಾವು ಬೇರೆ ಕೆಟ್ಟ ಕೆಲಸ ಅಂತೂ ಮಾಡೋದಿಲ್ಲ. ಅಷ್ಟು ಗ್ಯಾರಂಟಿ, ಅಷ್ಟು ಅಶ್ಯೂರೆನ್ಸು, ಅಷ್ಟು ಒಂದು ನಮ್ಮ ಅಕೌಂಟಿಗೆ ಒಂದಿಷ್ಟು ಪುಣ್ಯ ಸೇಫು, ಅಷ್ಟನ್ನು ಮಾಡ್ಕೊಂಡಿರೋಣ. ಅದೊಂದು ಮೂಢನಂಬಿಕೆ ಅಲ್ಲ, ಅದೊಂದು ಮಿಥ್ಯೆ ಅಲ್ಲ. ಭಗವಂತ ಆಚರಣೆಗಳು, ನಮ್ಮತನವನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಎಲ್ಲೇ ಹೋಗ್ತೀವಿ, ಪ್ರಪಂಚದ ಯಾವುದೇ ವೇದಿಕೆ ಮೇಲೆ ಹೋಗ್ತೀವಿ, ನಮ್ಮ ಭಗವದ್ಗೀತೆಗೆ ಬರಬೇಕು, ನಮ್ಮ ಸಂಸ್ಕೃತ ಭಾಷೆ ವೇದಕ್ಕೆ ಬರಬೇಕು, ನಮ್ಮ ದೇವಸ್ಥಾನದ ಆಚರಣೆಗಳಿಗೆ ಬರಬೇಕು. ಇದರಷ್ಟು ಪುಷ್ಟಿ ಕೊಟ್ಟು ನಮ್ಮನ್ನು ಸಮರ್ಥಿಸ್ಕೊಳ್ಳುವಂಥದ್ದು ಬೇರೆ ಯಾವ ವ್ಯವಸ್ಥೆಯೂ ಇಲ್ಲ, ಪ್ರಪಂಚದ ಬೇರೆ ಯಾವ ಕಡೆಯೂ ಇಲ್ಲ. ಹಾಗಾಗಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡೋಣ, ಫಸ್ಟ್ ಅಭಿಮಾನವನ್ನು ಇಟ್ಕೊಳ್ಳೋಣ. ದುರಭಿಮಾನಿಗಳು ಎಷ್ಟೋ ಜನ ಇದ್ದಾರೆ, ಕಾಲ ಎಲ್ಲವನ್ನೂ ನೋಡಿದೆ, ಅದೇನು ವಸ್ತು ಅಲ್ಲ, ಮುಗಿಯುವಂಥದ್ದು ಅಲ್ಲ. ಆ ಜರ್ನಿನಲ್ಲಿ ನಮ್ಮನ್ನು ನಾವು ಎಲ್ಲಿ ಗುರುತಿಸ್ಕೋಬೇಕು? ಇಲ್ಲಿ ಕುಟಿಲ, ಕೃಷ್ಣನ ಕುಟಿಲ ಅಂದ್ಬಿಡ್ತಾರೆ. ಯಾಕೆಂದರೆ ಕೃಷ್ಣ ಅರ್ಥ ಆಗಲ್ಲ ಎಲ್ರಿಗೂ. ಯಾಕೆ ಅವನು ಕುಟಿಲತೆ ಮಾಡ್ತಾನೆ ಅಂದರೆ, ಯಾರು ನಿಜವಾಗ್ಲೂ ಸತ್ಯದ ಪರ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ. ಎಲ್ಲರ ಮನಸ್ಸು ಒಪ್ಪಿಬಿಟ್ಟು ಅಲ್ಲಿ ಜಾಲಾಡ್ತಾನೆ, ನಿಜವಾಗ್ಲೂ ಸತ್ಯದ ಪರ ಇದ್ದಾರಾ ಅಥವಾ ಅನುಕೂಲ ಸಿಂಧುಗಳ ಅಂತ ನೋಡೋಕ್ಕೆ. ಕುಟಿಲ ಯಾರು ಅಂದರೆ ಶಕುನಿ. ಯಾಕೆಂದರೆ ಅವನು ಬರೀ ಬುದ್ಧಿಯಿಂದ ಕೆಲಸ ಮಾಡ್ತಾನೆ, ಹೃದಯದಿಂದ, ಅಂತಃಕರಣದಿಂದ ಕೆಲಸ ಮಾಡೋದು ಕೃಷ್ಣ.
ಹಾಗಾಗಿ ಅವನು ಹೀರೋ ಆಗ್ತಾನೆ. ಕೃಷ್ಣ ಅನ್ನೋದು ಎಲ್ಲ ಕಾಲಕ್ಕೂ ಪ್ರಸ್ತುತವಾದಂತಹ ಒಂದು ವಿಷಯ. ನಮ್ಮ ನಡುವೆ ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲೂ ಒಂದು ಮಾರ್ಗದರ್ಶಿಯಾಗಿ ಅವನು ಇದ್ದೇ ಇರ್ತಾನೆ. ಹಾಗಾಗಿ ಎಳೆ ಮಕ್ಕಳಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಮುಟ್ಟಿಸುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಆಗಿದೆ. ಎಲ್ಲ ಡಿಗ್ನಿಟರೀಸ್ ಇಲ್ಲಿದ್ದಾರೆ, ಗೌರವಾನ್ವಿತರು, ಎಲ್ಲ ಸಮಾಜದ ಎಲ್ಲ ಬಾಂಧವರಿದ್ದೀರಾ. ನಮ್ಮ ಜೊತೆ ಒಂದು 10 ನಿಮಿಷ ನಾನೇನೋ ತೊಗಲು ನುಡಿ ಮುಂದೆ ಇಟ್ಟಿದ್ದೀನಿ. ನಾನು ಕೃಷ್ಣನ ಎಂಥ ಪ್ರೇಮಿ ಅಂತಂದರೆ, ಭಕ್ತಿ ಅನ್ನೋದು ತುಂಬ ದೊಡ್ಡ ವಿಷಯ. ನಾನು ಪ್ರೇಮಿ. ನಾನು ಹುಟ್ಟಿದಾಗಿಂದ, ನಾನು ಬುದ್ಧಿ ತಿಳಿದಾಗಿಂದ ನನಗೆ ಕೃಷ್ಣ ಬಿಟ್ಟರೆ ಇನ್ಯಾವುದೂ ಮುಖ್ಯ ಅನ್ನಿಸ್ಲೇ ಇಲ್ಲ. ಆ ಒಂದು ಭಾವನೆಯನ್ನು ನನಗೆ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಇದು ತುಂಬ ಗೌರವದ ವಿಷಯ ನನಗೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ತುಂಬ ಚಿರಋಣಿ. ಧನ್ಯವಾದಗಳು. ವಿದುಷಿ ಶ್ರೀಮತಿ ಶಶಿಚಂದ್ರಿಕಾರ್ ಅವರಿಗೆ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಈ ಪುಸ್ತಕವನ್ನು ಉಡುಗೊರೆ ಹಾಕೊಳ್ಬೇಕು ಅಂತ ನಾನು ಮನೆ ಅಪರ ಜಿಲ್ಲಾಧಿಕಾರಿಯವರಿಗೆ ಕೇಳ್ಕೊಳ್ತೇನೆ. ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಶ್ರೀ ಹೊನ್ನೇಗೌಡರವರು ಮಾತಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ.